ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ವೀಡಿಯೋ ಏನಪ್ಪ ಅಂತಂದರೆ ಕ್ಯಾರೆಟ್ ಹಾಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ. ಆ್ಯಕ್ಚುಲಿ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ. ನಾನು ಆ್ಯಕ್ಚುಲಿ ಇವತ್ತು ಕ್ಯಾರೆಟ್ನ ಹಾಕಿ ಡಿಫ್ರೆಂಟಾಗಿ ಒಂದು ಚಿತ್ರಾನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನಾನು ಇಲ್ಲಿ 2 ಸ್ಲೈಸ್ ಕ್ಯಾರೆಟ್ನ ತೊಗೊಂಡು ತುರ್ಕೊಂಡಿದ್ದೀನಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ, 4ರಿಂದ 5 ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ ಹಾಗೂ 1 ಸ್ಲೈಸ್ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಸೊ ಇಷ್ಟು ಬೇಕಾಗುತ್ತೆ ಪದಾರ್ಥ. ನೆಕ್ಸ್ಟ್ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೂ ಕೂಡ ಪದಾರ್ಥಗಳು ಬೇಕು. ಸೊ ನಾನು ಒಂದೊಂದೇ ಹಾಕ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಸೊ ನಾನಿಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಣ್ಣೆ ಲೈಟಾಗಿ ಕಾದ್ಮೇಲೆ ಅದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆದರೆ ಸರಿ ಹೋಗುತ್ತೆ. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕೋಬೇಕು. ಸೊ ನೆಕ್ಸ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದು ಟೇಸ್ಟ್ ಕೊಡೋದ್ರಿಂದ ನಾನು ಕಡಲೆಬೇಳೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಕಡಲೆ ಬೀಜ. ಸೊ ಇಷ್ಟನ್ನು ಹಾಕ್ಬಿಟ್ಟು ಕ್ಲೀನಾಗಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಆದಷ್ಟು ಕಡಲೆ ಬೀಜನ ಡೀಪ್ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಇರುತ್ತೆ. ಸೊ ಆಯಿಲಲ್ಲಿ ಕ್ಲೀನಾಗಿ ಕಡಲೆಬೇಳೆ ಮತ್ತು ಕಡಲೆ ಬೀಜ 2 ಡೀಪ್ ಫ್ರೈ ಆಗ್ತಾ ಹೋಗಬೇಕು. ನೀವು ನೋಡ್ತಾ ಇರ್ಬೋದು, ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡಿದರೆ ನಮಗೆ ಒಳ್ಳೆ ಕುಕ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಐಟಮ್ಸು. ಸೊ ನೆಕ್ಸ್ಟು ನಾನು ಇದೇ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿನ ಸಮೇತ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಪ್ರತಿಯೊಬ್ಬರೆಲ್ಲ ಹಸಿಮೆಣ್ಸಿನ್ಕಾಯಿನ ಲಾಸ್ಟಿಗೆ ಹಾಕ್ತಾರೆ. ಆ ಥರ ಆಗಬಾರ್ದು. ಫಸ್ಟಿಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತ ಹೋದರೆ ಲಾಸ್ಟಲ್ಲಿ ನಮಗೆ ತಿನ್ನುವಾಗ ಹಸಿಮೆಣ್ಸಿನ್ಕಾಯಿ ತಿಂದರೆ ಏನೋ ಒಂಥರ ಟೇಸ್ಟ್ ಕೊಡುತ್ತೆ. ಆಯಿಲಲ್ಲಿ ಫ್ರೈ ಆಗಿರೋದ್ರಿಂದ ಆ ಮೆಣ್ಸಿನ್ಕಾಯಿ ಏನೋ ಒಂಥರ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು ಮುಂಚೆನೇ ಆಯಿಲಲ್ಲೇ ಡೀಪ್ ಫ್ರೈನ ಮಾಡ್ತೀನಿ. ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೂ ನಾನು ಫಸ್ಟು ಮೆಣ್ಸಿನ್ಕಾಯಿನೇ ಯೂಸ್ ಮಾಡೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಸಮೇತ ಹಾಕ್ತಾಯಿದ್ದೀನಿ. ನಮ್ಮ ಸೈಡೆಲ್ಲ ಹಸಿ ಕರಿಬೇವು ಸಿಗೋಲ್ಲ. ಆ್ಯಕ್ಚುಲಿ ನಾವಿರೋದು ಟೌನಲ್ಲಾಗಿರೋದ್ರಿಂದ ಹಸಿ ಕರಿಬೇವು ಸಿಗೋಲ್ಲ. ಒಂದು ಸ್ವಲ್ಪ ಹಳ್ಳಿ ಸೈಡಿಂದ ಭಾಳ ತೊಗೊಂಡು ಬಂದು ಒಣಗಿಸ್ಕೊಂಬಿಟ್ಟು ನಾವು ಪ್ರತಿಯೊಂದು ಅಡುಗೆಗೂ ಯೂಸ್ ಮಾಡ್ತೀವಿ. ಸೊ ಹಳ್ಳಿ ಸೈಡ್ ಆಗಿದ್ದರೆ ತುಂಬಾ ಸಿಗುತ್ತೆ, ಬಟ್ ಟೌನಲ್ಲೆಲ್ಲ ಆ ಥರ ಸಿಗೋದಿಲ್ಲ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಭಾಳನೇ ತೊಗೊಬಂದು ಒಣಗಿಸ್ಕೊಂಬಿಟ್ಟು ನಾವು ಅದನ್ನ ಯೂಸ್ ಮಾಡ್ಕೊತೀವಿ. ಸೊ ನೆಕ್ಸ್ಟು ಇದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಈರುಳ್ಳಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಈರುಳ್ಳಿ ಕೂಡ ಅಷ್ಟೇ ಕ್ಲೀನಾಗಿ ಆಯಿಲಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕು. ಪ್ರತಿಯೊಂದು ಅಡುಗೆನಲ್ಲೂ ಆನಿಯನ್ಸ್ ಅನ್ನೋದು ಕಲರ್ ಚೇಂಜ್ ಆಗೋವರೆಗೂ ಡೀಪ್ ಫ್ರೈ ಮಾಡ್ಕೊಬೇಕು. ಅದು ಮಸ್ಟ್ ಆ್ಯಂಡ್ ಶುಡ್ ಆಗಿರುತ್ತೆ. ಸೊ ಪ್ರತಿಯೊಂದು ಅಡುಗೆನಲ್ಲೂ ನಾವು ಆನಿಯನ್ಸ್ ಸ್ಮೆಲ್ ಬರಬಾರ್ದು. ಆ ರೀತಿ ಬ್ರೌನ್ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ನೋಡ್ತಾ ಇರ್ಬೋದು, ನಾನು ಫುಲ್ಲು ಫ್ರೈ ಮಾಡ್ಕೊತ ಹೋಗ್ತಾಯಿದ್ದೀನಿ ಪ್ರತಿಯೊಂದನ್ನು. ಇದು ಆಲ್ಮೋಸ್ಟ್ 50% ಬ್ರೌನ್ ಕಲರಿಗೆ ಬಂದಾಗ ನಾನು ಇದೇ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಎಲ್ಲರೂ ಉಪ್ಪನ್ನ ಲಾಸ್ಟಿಗೆ ಹಾಕ್ಕೊತಾರೆ. ಆ ರೀತಿ ಮಾಡಬಾರ್ದು. ಆನಿಯನ್ಸ್ ಹಾಕಿದ ತಕ್ಷಣ ನಾವು ಉಪ್ಪು ಹಾಕ್ಕೊಂಡ್ರೆ ಬೇಗ ಆನಿಯನ್ ಕುಕ್ ಆಗುತ್ತೆ. ಸೊ ನಾನು ಯಾವಾಗಲೂ ಅಷ್ಟೇ, ಪ್ರತಿಯೊಂದು ಅಡುಗೆನಲ್ಲೂ ನಾನು ಆನಿಯನ್ಸ್ ಹಾಕಿದ ತಕ್ಷಣ ಈ ರೀತಿ ತಿಂಡಿ ಮಾಡುವಾಗ ಆನಿಯನ್ಸ್ ಹಾಕಿದ ಮೇಲೆ ನಾನು ಉಪ್ಪನ್ನ ಹಾಕೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟು ಇದು ಆಲ್ಮೋಸ್ಟ್ ಫ್ರೈ ಆಗಿದ ತಕ್ಷಣ ನಾನು ಇದಕ್ಕೆ ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಟೊಮೊಟೊ ಯೂಸ್ ಮಾಡಿ. ಇಲ್ಲಾಂದರೆ ಕೆಲವರು ಹುಣಸೆ ಹುಳಿನ ಸಮೇತ ಯೂಸ್ ಮಾಡ್ತಾರೆ, ಕೆಲವರು ನಿಂಬೆಹಣ್ಣು ಸಮೇತ ಯೂಸ್ ಮಾಡ್ತಾರೆ. ಸೊ ನಾನಿಲ್ಲಿ ಟೊಮೊಟೊ ಮತ್ತು ನಿಂಬೆಹಣ್ಣು 2 ಯೂಸ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣನ್ನು ನಾನು ಲಾಸ್ಟಿಗೆ ಹಾಕ್ಕೊತೀನಿ. ಫಸ್ಟಿಗೆ ಯಾವುದೇ ಕಾರಣಕ್ಕೂ ನಿಂಬೆಹಣ್ಣ ಯೂಸ್ ಮಾಡೋ ಹಾಗಿಲ್ಲ. ಅದು ಸ್ಟವ್ ಆಫ್ ಮಾಡಿ ಲಾಸ್ಟಿಗೆ ಒಂದು 10 to 15 ಮಿನಿಟ್ಸ್ ಅದೆಲ್ಲ ಫುಲ್ ಆರಿದ ಮೇಲೆ ನಿಂಬೆಹಣ್ಣು ಹಾಕೋಬೇಕು. ಸೊ ಆವಾಗ ನಮಗೆ ಆ ಹುಳಿ ಟೇಸ್ಟ್ ಅನ್ನೋದು ಸಿಗುತ್ತೆ. ಬಿಸಿ ಇದ್ದಾಗೆ ನಾವು ನಿಂಬೆಹಣ್ಣು ಹಾಕ್ಕೊಂಬಿಟ್ರೆ ಆ ಹುಳಿ ಅನ್ನೋದು ಸಿಗೋದಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಯಾವ ರೀತಿ ಮಿಕ್ಸ್ ಆಗ್ತಾಯಿದೆ ಅಂತ. ಸೊ ಈ ರೀತಿ ಒಂದು ಕನ್ಸಿಸ್ಟೆಂಟ್ ಬರೋವರೆಗೂ ನಾವು ಪ್ರತಿಯೊಂದನ್ನು ಆಯಿಲಲ್ಲೇ ಡೀಪ್ ಫ್ರೈ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ನಾನು ಇದಕ್ಕೆ
ಸೊ ನೆಕ್ಸ್ಟು ನಾನು ಇದಕ್ಕೆ ತುರಿದಿರೋಂಥ ಕ್ಯಾರೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನಾನು 2 ಕ್ಯಾರೆಟ್ನ ಕ್ಲೀನಾಗಿ ತೊಳೆದು ತುರ್ಕೊಂಡಿದ್ದೀನಿ. ಸೊ ತುರ್ಕೊಂಡಿರೋ ಅಂಥ ಕ್ಯಾರೆಟ್ನ ಕ್ಲೀನಾಗಿ ಹಾಕಿ ಒಂದು 10 ಮಿನಿಟ್ಸ್ ಆಗಲಿ ಇದನ್ನ ಡೀಪ್ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಕ್ಯಾರೆಟ್ ಕುಕ್ ಆಗಬೇಕಲ್ವ. ಸೊ 8ರಿಂದ 10 ಮಿನಿಟ್ಸ್ ಕುಕ್ ಆದರೆ ಸಾಕು. ಜಾಸ್ತಿ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಅದು ಬೇಗನೆ ಕುಕ್ಕಾಗಿ ಹೋಗುತ್ತೆ. ಸೊ ನೋಡ್ತಾ ಇರ್ಬೋದು, ಈ ರೀತಿ ಫುಲ್ಲು ಕ್ಲಿಯರಾಗಿ ಎಲ್ಲದನ್ನೂ ಡೀಪ್ ಫ್ರೈ ಮಾಡ್ಕೊತಾ ಬರಬೇಕು. ಒಂದೊಂದು ಅಡುಗೆನಲ್ಲೂ ಒಂದೊಂದು ಥರ ಟೇಸ್ಟ್ ಇರುತ್ತೆ. ನಾವು ಹಾಕೋ ಐಟಮ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಸೊ ಯಾವ್ಯಾವ ಐಟಮ್ ಎಷ್ಟೆಷ್ಟು ಹಾಕ್ಕೊಬೇಕು ಅನ್ನೋದು ಗೊತ್ತಿದ್ದರೆ ಎಲ್ಲ ಅಡುಗೆನೂ ಚೆನ್ನಾಗಾಗುತ್ತೆ. ನೆಕ್ಸ್ಟು ನಾನು ಇದಕ್ಕೆ ಅರಶಿನ ಪುಡಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೇನ್ ಚಿತ್ರಾನ್ನಕ್ಕೆ ಅಂದರೆ ನಮಗೆ ಕಲರ್ ಇದ್ರೇ ಚಿತ್ರಾನ್ನ ಅನ್ಸ್ಕೊಳೋದು. ಸೊ ಅದರಿಂದ ನಾನಿಲ್ಲಿ ಅರಶಿನ ಪುಡಿನ ಮಿಕ್ಸ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಾಯಿ ತುರಿನೂ ಸಮೇತ ಹಾಕೋಬೋದು. ಆ್ಯಕ್ಚುಲಿ ನಾನು ಇವತ್ತು ಕಾಯಿ ತುರಿ ಹಾಕ್ತಾಯಿಲ್ಲ, ಜಸ್ಟ್ ಕ್ಯಾರೆಟೇ ಸಾಕು ಅಂತ ಸುಮ್ಮನಾದೆ. ಕಾಯಿ ತುರಿ ಹಾಕ್ಕೊಂಡ್ರೂ ಸಮೇತ ಚೆನ್ನಾಗಿರುತ್ತೆ. ಕಾಯಿ ತುರಿ ಸಮೇತ ತುಂಬ ಜನ ಯೂಸ್ ಮಾಡ್ತಾರೆ, ಆದರೂ ಅದು ಚೆನ್ನಾಗಿರುತ್ತೆ. ಇದ್ದವರು ಕಾಯಿ ತುರಿ ಸಮೇತ ಹಾಕೊಬೋದು. ಸೊ ನೆಕ್ಸ್ಟ್ ಲಾಸ್ಟ್ ಫೈನಲ್ ಟೇಸ್ಟ್ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು. ಸೊ ನಾನು ಇದಕ್ಕೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ಸೊ ಇದನ್ನು ಸಮೇತ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ್ಯಕ್ಚುಲಿ ಕೊತ್ತಂಬರಿ ಹಾಕ್ಬೇಕಾದ್ರೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಹಾಕಿ, ಅದೇನು ಕುಕ್ಕಾಗೋ ಅವಶ್ಯಕತೆ ಇರೋದಿಲ್ಲ. ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೇಕು. ನೆಕ್ಸ್ಟು ಆಫ್ಟರ್ ಒಂದು 10 ಮಿನಿಟ್ ಬಿಟ್ಟು ಕ್ಲೀನಾಗಿ ಎಲ್ಲ ಆರಿದ ಮೇಲೆ, ಚಿತ್ರಾನ್ನ ಗೊಜ್ಜು ಫುಲ್ಲು ಆರಿದ ಮೇಲೆ ಲಾಸ್ಟಲ್ಲಿ ಫೈನಲ್ಲಾಗಿ ನಾವು ನಿಂಬೆಹಣ್ಣನ್ನು ಹಿಂಡ್ಕೊಬೇಕಾಗತ್ತೆ. ಸೊ ಬಿಸಿ ಇದ್ದಾಗಲೇ ಯಾವಾಗಲೂ ಹಿಂಡ್ಕೊಬೇಡಿ ನಿಂಬೆಹಣ್ಣು, ಅದು ಫುಲ್ ಆರಿದ ಮೇಲೆ ನಿಂಬೆಹಣ್ಣನ್ನು ಯೂಸ್ ಮಾಡಿ. ಸೊ ನೋಡಿ, ನಾನು ನೋಡ್ತಾಯಿದ್ದೀನಿ, ನಾನು ಟೊಮೊಟೊ ಯೂಸ್ ಮಾಡಿರೋದ್ರಿಂದ ಜಸ್ಟ್ ಅರ್ಧ ಮಾತ್ರ ನಾನು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. 2 ಟೊಮೊಟೊ ಯೂಸ್ ಮಾಡಿರೋದ್ರಿಂದ ನಾನು ಜಾಸ್ತಿ ನಿಂಬೆಹಣ್ಣು ಬಳಸ್ತಾ ಇಲ್ಲ. ನಿಂಬೆಹಣ್ಣು ಜಾಸ್ತಿ ಆದಷ್ಟು ಹುಳಿ ಜಾಸ್ತಿ ಆದರೆ ತಿನ್ನಂಗೆ ಅನಿಸಲ್ಲ. ಸೊ ನೆಕ್ಸ್ಟು ನಾನು ಆಲ್ರೆಡಿ ರೈಸ್ನ ಮಾಡಿಟ್ಕೊಂಡಿದ್ದೀನಿ. ಸೊ ಆ ರೈಸ್ನ ತೊಗೊಂಡು ಇವಾಗ ಮಿಕ್ಸ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ರೈಸ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ರೈಸು ಮತ್ತು ಗೊಜ್ಜು ಎಲ್ಲ ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ಎಷ್ಟೋ ಟೇಸ್ಟಿಯಾಗಿರೋವಂಥ ಕ್ಯಾರೆಟ್ ಚಿತ್ರಾನ್ನ ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೂ ಪೇಜಿಗೆ ಒಂದು ಲೈಕ್ ಕೊಟ್ಟು ಈ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.